ಒಂದು ಕಾಲದಲ್ಲಿ ಅಂಡರ್-19 ತಂಡಕ್ಕೆ ಕಡೆಗಾಣಿಸಲ್ಪಟ್ಟ ಆಟಗಾರ. ಇಂದು ಭಾರತದ ಭವಿಷ್ಯದ ಕ್ರಿಕೆಟ್ ಆಟಗಾರ ಎಂದು ಕರೆಯಲ್ಪಡುತ್ತಿದ್ದಾನೆ. IPLನಲ್ಲಿ ದಾಖಲೆಯ ಮೇಲೆ ದಾಖಲೆ ಬರೆದ ಯುವ ಬ್ಯಾಟರ್. ಒಂದು ಸಾಮಾನ್ಯ ಕುಟುಂಬದ ಹುಡುಗನೊಬ್ಬ ಭಾರತದಂತಹ ತಂಡದಲ್ಲಿ ಕದ ತಟ್ಟುತ್ತಿದ್ದಾನೆ. ಘಟಾನುಘಟಿ ಆಟಗಾರರ ನಡುವೆ ಪೈಪೋಟಿ ನೀಡುತ್ತಿದ್ದಾನೆ. ಅವರೇ ಮತ್ಯಾರೂ ಅಲ್ಲ, ನಮ್ಮ ನೆಚ್ಚಿನ ಸಾಯಿ ಸುದರ್ಶನ್. ಅವರ ಜೀವನದ ಏಳು ಬೀಳು ಗುರಿ ಸಾಧನೆಯೆಡೆಗಿನ ಪಯಣದ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನೋಡೋಣ ಬನ್ನಿ ಬಂಧುಗಳೇ. ಸಾಯಿ ಸುದರ್ಶನ್ ಅವರ ಬಾಲ್ಯ ಮತ್ತು ಕುಟುಂಬ. ಅಕ್ಟೋಬರ್ 15, 2001 ನಮ್ಮ ಸಾಯಿ ಸುದರ್ಶನ್ ಅವರ ಜನನವಾಗುತ್ತೆ. ಅವರು ಜನಿಸಿದ್ದು ನಮ್ಮ ಭಾರತದ ತಮಿಳುನಾಡು ರಾಜ್ಯದ ಚೆನ್ನೈನಲ್ಲಿ. ತಮಿಳುನಾಡಿನ ರಾಜಧಾನಿ ಚೆನ್ನೈನಲ್ಲಿ ನಮ್ಮ ಸಾಯಿ ಸುದರ್ಶನ್ ಅವರ ಜನನವಾಗುತ್ತೆ ಬಂಧುಗಳೇ. ಸಾಯಿ ಸುದರ್ಶನ್ ಅವರ ತಂದೆ ಆರ್ ಭಾರದ್ವಾಜ್ ಅವರು. ಹಾಗೆಯೇ ಸಾಯಿ ಸುದರ್ಶನ್ ಅವರ ತಾಯಿ ಉಷಾ ಭಾರದ್ವಾಜ್ ಅವರು. ಭಾರದ್ವಾಜ್ ಮತ್ತು ಉಷಾ ಅವರ ಕುಟುಂಬ ಅಥ್ಲೆಟ್ ಕುಟುಂಬ, ಕ್ರೀಡೆಗೆ ಮುಡುಪಾದಂತಹ ಒಂದು ವಿಶಿಷ್ಟ ಕುಟುಂಬ. ಅವರ ಪ್ರಾಥಮಿಕ ಶಿಕ್ಷಣ ಚೆನ್ನೈನ DVS ಸ್ಕೂಲಲ್ಲಿ ನಡೆಯುತ್ತದೆ. ಪ್ರೌಢ ಶಿಕ್ಷಣವನ್ನು ಸ್ಯಾಂತೋಮ್ ಹೈಸ್ಕೂಲ್ನಲ್ಲಿ ಮುಗಿಸುತ್ತಾರೆ. ಅವರ ಕಾಲೇಜು ಶಿಕ್ಷಣವನ್ನು RKMV ಚೆನ್ನೈನಲ್ಲಿ BCom ಪದವಿಯನ್ನು ಪಡೆಯುತ್ತಾರೆ. ಅವರ ತಂದೆ ಅಥ್ಲೆಟ್ ಪಟು ಆಗಿದ್ದರಿಂದ ಅವರಿಗೆ ಅದ್ಭುತ ಪ್ರೋತ್ಸಾಹ ದೊರೆಯಿತು. ಹಾಗೆಯೇ ತಾಯಿ ಕೂಡ ವಾಲಿಬಾಲ್ ಆಟಗಾರ್ತಿಯಾಗಿದ್ದು ನ್ಯಾಷನಲ್ ಲೆವೆಲಲ್ಲಿ ಭಾಗವಹಿಸುವುದರಿಂದ ಸಾಯಿ ಸುದರ್ಶನ್ ಅವರಿಗೆ ಅದ್ಭುತ ಪ್ರೋತ್ಸಾಹವೇ ದೊರೆಯಿತು ಅಂತ ಹೇಳ್ಬೋದು ಬಂದ. ಸಾಯಿ ಸುದರ್ಶನ್ ಅವರಿಗೆ ಮೊದಲ ಹಿನ್ನಡೆ. ಸಾಯಿ ಸುದರ್ಶನ್ ಅದ್ಭುತ ಪ್ರತಿಭೆ ಇದ್ದರೂ ಕೂಡ ಅಂಡರ್-19 ವಿಶ್ವಕಪ್ ಭಾರತ ತಂಡದಲ್ಲಿ ಸ್ಥಾನ ಪಡೆಯಲಿಲ್ಲ. ಎಷ್ಟೋ ಯುವ ಆಟಗಾರರು ಇಲ್ಲಿ ತಮ್ಮ ಕನಸನ್ನು ಕಳೆದುಕೊಳ್ಳುತ್ತಾರೆ. ಆದರೆ ಸಾಯಿ ಹಾಗೆ ಮಾಡಲಿಲ್ಲ. ತಮ್ಮ ಶ್ರಮವನ್ನು ಹೆಚ್ಚು ಹಾಕಿದರು, ಮತ್ತೊಮ್ಮೆ ಗಟ್ಟಿಯಾದರು, ಮತ್ತೊಮ್ಮೆ ಹೆಚ್ಚು ಪ್ರಾಕ್ಟೀಸ್ ಮಾಡಲು ಶುರು ಮಾಡಿದರು. ಅವರ ಕನಸು ನಿಜವಾಯಿತು. ಸಾಯಿ ಸುದರ್ಶನ್ ಅವರ IPL ಎಂಟ್ರಿ. IPL ಆಕ್ಷನ್ 2022ನಲ್ಲಿ ಗುಜರಾತ್ ಟೈಟನ್ಸ್ ಅವರು ನಮ್ಮ ಸಾಯಿ ಸುದರ್ಶನ್ ಅವರ ಪ್ರತಿಭೆಯನ್ನು ಗುರುತಿಸಿ ಅವರ ಆಟದ ವೈಖರಿಯನ್ನು ಗಮನಿಸಿ ಅವರನ್ನು ಮೂಲ ಬೆಲೆಗೆ ತಮ್ಮ ತಂಡಕ್ಕೆ ಆಯ್ಕೆ ಮಾಡಿಕೊಂಡರು ಬಂಧುಗಳೇ. ಸ್ಟಾರ್ ಆಗಿಸಿದ ಮೊದಲ ಇನ್ನಿಂಗ್ಸ್ 2023ರ IPL ಫೈನಲ್ ಪಂದ್ಯ. ಆ ಒಂದು ಪಂದ್ಯ ಚೆನ್ನೈ ಮತ್ತು ಗುಜರಾತ್ ನಡುವಿನ ಪಂದ್ಯ. ಆ ಒಂದು ಪಂದ್ಯದಲ್ಲಿ ತನ್ನ ಇರುವಿಕೆಯನ್ನು ಇಡೀ ಪ್ರಪಂಚಕ್ಕೆ ಗುರುತಿಸುವಂತೆ ಮಾಡಿದ ಆಟಗಾರ ಯಾರಪ್ಪ ಅಂದರೆ ಸಾಯಿ ಸುದರ್ಶನ್. 96 ರನ್ 47 ಬಾಲ್ಗಳಲ್ಲಿ. ಅಂದು IPLನ ಹೊಸ ಸ್ಟಾರ್ ಉಗಮವಾಗಿತ್ತು. ಭಾರತ ತಂಡಕ್ಕೆ ಸಾಯಿ ಸುದರ್ಶನ್ ಆಯ್ಕೆ. ಸೌತ್ ಆಫ್ರಿಕಾ ವಿರುದ್ಧದ ODI ಪಂದ್ಯದೊಂದಿಗೆ ನಮ್ಮ ಸಾಯಿ ಸುದರ್ಶನ್ ಭಾರತ ತಂಡಕ್ಕೆ ODI ತಂಡಕ್ಕೆ ಡೆಬ್ಯೂಟ್ ಮಾಡಿದರು. ಘಟಾನುಘಟಿಗಳ ಸಾಲಿನಲ್ಲಿ ನಿಂತರು. ಮೊದಲ ಇನ್ನಿಂಗ್ಸ್ನಲ್ಲಿಯೇ 55 ರನ್ ಜಡಿದು ತಮ್ಮ ಇರುವಿಕೆ ಗುರುತಿಸಿಕೊಂಡರು. ನಂತರ ಭಾರತ ಟೆಸ್ಟ್ ತಂಡದಲ್ಲೂ ಕೂಡ ಸ್ಥಾನವನ್ನು ಪಡೆದರು. ತದನಂತರ T20 ತಂಡದಲ್ಲೂ ಕೂಡ ಸ್ಥಾನ ಪಡೆದ ಯುವ ಪ್ರತಿಭೆ ನಮ್ಮ ಸಾಯಿ ಸುದರ್ಶನ್. ಕಳೆದ ಬಾರಿಯ IPL ಸೀಸನ್ ನಮ್ಮ ಸಾಯಿ ಸುದರ್ಶನ್ ಅವರ ಉತ್ಕೃಷ್ಟವಾದ ಗಳಿಗೆ ಅಂತ ಹೇಳ್ಬೋದು. ಸಾಯಿ ಸುದರ್ಶನ್ ಅವರು ಅದ್ಭುತ ಬ್ಯಾಟಿಂಗನ್ನು ಪ್ರದರ್ಶಿಸಿ 759 ರನ್ಗಳನ್ನು 2025ರ IPLನಲ್ಲಿ ಗುಡ್ಡೆ ಹಾಕಿದರು. 15 ಪಂದ್ಯಗಳಿಂದ 1 ಶತಕ 6 ಅರ್ಧಶತಕ ಸಿಡಿಸಿ ಮಿಂಚಿದ ಸಾಯಿ ಸುದರ್ಶನ್. ಅದು ಅಲ್ಲದೆ ಆರೆಂಜ್ ಕ್ಯಾಪ್ ಹೋಲ್ಡರ್ ಆಗಿ ಕೂಡ ಹೊರಹೊಮ್ಮಿದರು ನಮ್ಮ ಸಾಯಿ. ಈ ಬಾರಿ ಆರೆಂಜ್ ಕ್ಯಾಪ್ ರೇಸ್ನಲ್ಲೂ ಕೂಡ ಸಾಯಿ ಸುದರ್ಶನ್ ಇದ್ದಾರೆ ಬಂಧುಗಳೇ. ಅವರ ಈ IPL ಪ್ರದರ್ಶನದಿಂದಾಗಿ ಅವರ ಫ್ಯಾನ್ಗಳು ಇವರನ್ನ ಭಾರತದ ಭವಿಷ್ಯದ ಸ್ಟಾರ್ ಆಟಗಾರ ಎಂದು ಕರೆಯಲು ಶುರು ಮಾಡಿದ್ದಾರೆ ಬಂಧುಗಳೇ. IPLನಲ್ಲಿ ಎಷ್ಟೇ ಅದ್ಭುತ ಪ್ರದರ್ಶನ ನೀಡಿದರೂ ಕೂಡ ಭಾರತ ತಂಡದಲ್ಲಿ ಅದ್ಭುತ ಪ್ರದರ್ಶನ ನೀಡಿ ತಾನೊಬ್ಬ ಪ್ರತಿಭಾನ್ವಿತ ಸೂಪರ್ ಸ್ಟಾರ್ ಅನ್ನೋದನ್ನು ಪ್ರದರ್ಶಿಸಬೇಕಿದೆ ಬಂಧುಗಳೇ. ಶಾಂತ ಸ್ವಭಾವ, ಅತ್ಯದ್ಭುತ ಟೆಕ್ನಿಕ್, ನಿರಂತರ ಪರಿಶ್ರಮ, ತಡದ ಸಮಯದಲ್ಲಿ ಉತ್ತಮ ಆಟ ಇದೇ ಸಾಯಿ ಸುದರ್ಶನ್ ಅವರನ್ನು ಇತರರಿಂದ ವಿಭಿನ್ನವಾಗಿಸಿದೆ. ಅನೇಕ ಕ್ರಿಕೆಟ್ ಅಭಿಮಾನಿಗಳು ಮತ್ತು ಕ್ರಿಕೆಟ್ ವಿಶ್ಲೇಷಕರು ಇವರನ್ನು ಸ್ಥಿರ ಬ್ಯಾಟ್ಸ್ಮನ್ಗಳಲ್ಲಿ ಒಬ್ಬರು ಎಂದು ಪರಿಗಣಿಸುತ್ತಾರೆ ಬಂಧುಗಳೇ. ಅಂಡರ್-19 ಭಾರತ ತಂಡದಿಂದ ಕಡೆಗಾಣಿಸಲ್ಪಟ್ಟ ಆಟಗಾರನೊಬ್ಬ ತನ್ನ ಪ್ರತಿಭೆ ಮತ್ತು ಪರಿಶ್ರಮದಿಂದ ಇಂದು ಭಾರತದ ಭರವಸೆಯ ಆಟಗಾರನಾಗಿ ಬೆಳೆದ ನಿಂತ ಕತೆ ನಿಮಗೆ ಏನನ್ನಿಸ್ತು? ಇವರು ಭಾರತದ
ಭರವಸೆಯ ಸೂಪರ್ ಸ್ಟಾರ್ ಆಟಗಾರರಾಗ್ತಾರ ಅಂತ ಕಾಮೆಂಟ್ ಮಾಡಿ. ಹಾಗೆಯೇ ಇವರ ರೀತಿಯ ಪ್ರೇರಣಾದಾಯಕ ಕಥೆಗಳೊಂದಿಗೆ ಮತ್ತೆ ಬರ್ತೇನೆ. ಅಲ್ಲಿಯವರೆಗೂ ಕೂಡ ಟೇಕ್ ಕೇರ್ ಅಂಡ್ ಬಾಯ್. ಧನ್ಯವಾದಗಳು. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋಣ ಮರಿಬೇಡಿ. ಥ್ಯಾಂಕ್ ಯು ವೆರಿ ಮಚ್.